ಈ ವರ್ಷ ಯಾರೆಲ್ಲ ಕೆ.ಸಿ.ಟಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಕೆ.ಇ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ. ಕಾಲೇಜ್ ಪೋರ್ಟಲ್ ಅಂತ ನಿಮಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಅದರಲ್ಲಿ ನೀವು ಯಾವ ರೀತಿ ಲಾಗಿನ್ ಆಗೋದು ಮತ್ತು ಆ ಕಾಲೇಜ್ ಪೋರ್ಟಲಿಂದ ನಿಮಗೆ ಏನೆಲ್ಲ ಯೂಸ್ ಆಗುತ್ತೆ, ಏನೆಲ್ಲ ಬೆನಿಫಿಟ್ಸ್ ಇದೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊತೀರಾ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಈ ಒಂದು ಚಾನಲ್ಲಿ ತಿಳ್ಕೊತೀರಾ. ನೆಕ್ಸ್ಟು ನಿಮ್ಮ ಕೆ.ಸಿ.ಟಿ ಮಾರ್ಕ್ಸು ಜೊತೆಗೆ PUCಯಲ್ಲಿ PCM ಮಾರ್ಕ್ಸ್ನ ಎಂಟರ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ಕೆ.ಸಿ.ಟಿ ರಿಸಲ್ಟ್ಗೂ ಮುಂಚೆನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ ಕೆ.ಸಿ.ಟಿ ಮಾರ್ಕ್ಸು ಮತ್ತು PUCಯಲ್ಲಿ PCM ಮಾರ್ಕ್ಸ್ನ ಎಂಟರ್ ಮಾಡಿದ್ರೆ ಲಾಸ್ಟ್ ಇಯರ್ ಡೇಟಾ ಯೂಸ್ ಮಾಡಿ ನಿಮಗೆ ರ್ಯಾಂಕ್ನ ಪ್ರಿಡಿಕ್ಟ್ ಮಾಡ್ತಾರೆ. ಇದು ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದಾ? ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ನಿಮ್ಮ ಕಾಲೇಜ್ ಪೋರ್ಟಲ್ ಬಗ್ಗೆ. ಸೊ ಯಾರೆಲ್ಲ CET ಮಂಥನ ಕಾರ್ಯಕ್ರಮ ಅಟೆಂಡ್ ಮಾಡಿರ್ತಾರೆ ಇವರಿಗೆ ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ ಏನು ಆ ಕಾಲೇಜ್ ಪೋರ್ಟಲ್ ಅಂದರೆ ಅಂತ. ಸೊ ಕಾಲೇಜ್ ಪೋರ್ಟಲ್ ಅಂತ ನಿಮಗೆ ಹೊಸದಾಗಿ ಈ ಒಂದು KA ವೆಬ್ಸೈಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ನೀವು ಹೋಗಿ ಒಂದು ಸಲ ಚೆಕ್ ಮಾಡ್ಬೋದು. ಬಟ್ ಇವಾಗ ನಿಮಗೆ ಇದಕ್ಕೆ ಆ್ಯಕ್ಸಸ್ ಇರೋದಿಲ್ಲ. ಸೊ ಇದನ್ನು ಈಗ ಕಾಲೇಜವ್ರು ಆ್ಯಕ್ಸಸ್ ಮಾಡ್ಬೋದು ಅಷ್ಟೇ. ಈಗ ಆ ಕಾಲೇಜ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ಸು KA ಕೇಳಿರ್ತಾರೆ ಅದನ್ನು ಈಗ ಕಾಲೇಜವರು ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜು ಕೂಡ ಇನ್ಕ್ಲೂಡ್ ಮಾಡ್ತಾರೆ ಈ ಪೋರ್ಟಲಲ್ಲಿ. ಸೊ ಕಾಲೇಜು ಫೆಸಿಲಿಟೀಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮತ್ತು ಲ್ಯಾಬ್ಸ್ ಯಾವ ರೀತಿ ಇದೆ, ಮತ್ತು ಅಲ್ಲಿ ಕರಿಕ್ಯುಲಮ್ ಯಾವ ರೀತಿ ಇದೆ, ಮತ್ತು ಸ್ಮಾರ್ಟ್ ಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡ್ತಾಯಿದ್ದಾರೆ, ಮತ್ತು ಫೀಸ್ ಪೇಮೆಂಟ್ ಎಷ್ಟಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಅವ್ರು ಅಪ್ಡೇಟ್ ಮಾಡಬೇಕು. ಅದನ್ನು ನಿಮ್ಮ ರಿಸಲ್ಟ್ ಆದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಲ್ಲ, ಆವಾಗ ನೀವು ಈ ಒಂದು ಕಾಲೇಜ್ ಪೋರ್ಟಲ್ ಯೂಸ್ ಮಾಡಿಕೊಂಡು ಈ ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡ್ಬೋದಾಗಿರುತ್ತೆ. ಅಲ್ಲಿ ತನಕ ನಿಮಗೆ ಏನು ಇದು ಯೂಸ್ ಇರೋದಿಲ್ಲ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನಿಸುತ್ತಲ್ಲ, ಸೊ ಆವಾಗ ಈ ಒಂದು ಕಾಲೇಜ್ ಪೋರ್ಟಲ್ನ ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ತಿಳ್ಕೊತೀರಾ. ಇದಂತೂ ತುಂಬ ಯೂಸ್ ಆಗುತ್ತೆ. ಲಾಸ್ಟ್ ಇಯರೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಕಾಲೇಜ್ಗೆ ಅವ್ರು ಹೋಗ್ತಿದ್ದು ಯಾವಾಗ ಅಂದರೆ ಇನ್ನೇನು ಕಾಲೇಜ್ ಸಿಕ್ಕಿ ಅಡ್ಮಿಷನ್ ಆಗ್ತಾರಲ್ಲ ಆವಾಗ ಆ ಒಂದು ಕಾಲೇಜ್ಗೆ ಹೋಗ್ತಾಯಿದ್ರು. ಕೆಲವೊಬ್ಬರಿಗೆ ಆ ಕಾಲೇಜ್ ಇಷ್ಟ ಆಗ್ತಿತ್ತು, ಕೆಲವೊಬ್ಬರಿಗೆ ಅಲ್ಲಿ ಹೋದ ತಕ್ಷಣ ಇಷ್ಟ ಆಗ್ತಿರೋದಿಲ್ಲ. ಸೊ ಅದರಿಂದ ಈಗ KE ಅವರು ಯೋಚನೆ ಮಾಡಿ ಈ ರೀತಿ ಕಾಲೇಜ್ ಪೋರ್ಟಲ್ ಅಂತ ಇನ್ಕ್ಲೂಡ್ ಮಾಡ್ತಾಯಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.